ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಏನಪ್ಪ ಏನಾಯ್ತು ನಮ್ಮ ಮ್ಯಾಚ್ ಅಂಥೇಳಿ ಎಲ್ರಿಗೂ ಕ್ಯೂರಿಯಾಸಿಟಿ ಐತಿ. ಏನಾಯ್ತಪ್ಪ ಅಂತಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್. ಆಲ್ರೆಡಿ ಇಂಗ್ಲೆಂಡ್ ಅಂದ ತಕ್ಷಣ ನಮ್ಗೆ ಸ್ವಲ್ಪ ಖುಷಿ ಆಗಿತ್ತು. ಅದು ನಾಗ್ಪುರಲ್ಲಿ ಅಂದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗಿತ್ತು. ಸೊ ಟಾಸ್ ವಿನ್ ಯಾರಾದರು ಅಂತ ಕೂಡ ನೀವು ನೋಡಿರ್ಬೋದು. ಯಾರು ವಿನ್ ಆದ್ರಪ್ಪ ಅಂದರೆ ಇಂಗ್ಲೆಂಡ್ದವರೇ ಟಾಸ್ ವಿನ್ ಆದ್ರಿ. ಸೊ ಅವ್ರು ಯಾವಾಗ ಟಾಸ್ ವಿನ್ ಆದರೆ ಆವಾಗ ನಮ್ಗೆ ಇನ್ನೂ ಸ್ವಲ್ಪ ಜೋಶ್ ಕಡಿಮೆ ಇತ್ತು. ಬಟ್ ಅವ್ರು ಯಾವಾಗ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡ್ರಲ್ಲ ಆವಾಗ ನಮ್ಗೆ ಆಲ್ಮೋಸ್ಟ್ 100% ಶ್ಯೂರ್ ಆದ್ವಿ ವಿನ್ ಆಗ್ಬೋದು ನಾವಂತ. ಯಾಕಂದ್ರೆ ಬ್ಯಾಟಿಂಗ್ ತೊಗೊಂಡ್ರೆ ಆಲ್ಮೋಸ್ಟ್ ಆ ಪಿಚ್ಚಲ್ಲಿ ಸೋತಿದ್ರೆ. ಸೊ ಇವ್ರು ಸೋತಿದ್ದು ಗೊತ್ತಿದ್ರು ಕೂಡ ಇವ್ರು ಯಾವಾಗ ಬ್ಯಾಟಿಂಗ್ ತೊಗೊಂಡ್ರಲ್ಲ ಆವಾಗ ನಮ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಬಟ್ ಆದರೂ ಕೂಡ ಇವರು ಸ್ಟಾರ್ಟಿಂಗ್ ಇವರು ಓಪನಿಂಗ್ ಮಾಡಿದಾಗ ನಮ್ಗೆ ಸ್ವಲ್ಪ ಇವ್ರೇನು 8 ಓವರ್ ತನಕ ಹೊಡಿಲಿಕ್ಕತ್ತಿದ್ರೆ ಅವಾಗ ನಮಗೆ ಅನಿಸಿತ್ತು ಇವರು 300 to 400 ಟಾರ್ಗೆಟ್ ರೀಚ್ ಮಾಡ್ತಾರೆ ಇವರಿಬ್ಬರು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವ್ರು ಯಾವಾಗ 1 ವಿಕೆಟ್ ಅದು ಯಾರ್ದಪ್ಪ ಅಂದ್ರೆ ಫಿಲ್ ಸಾಲ್ಟ್ ಅವ್ರದ್ದು 1ನೇ ವಿಕೆಟ್ ಹೋಯ್ತು. ಅವಾಗ ನಮಗೆ ಕಾನ್ಫಿಡೆಂಟ್ ಆಯ್ತು ರೀ ಇವ್ರು ಮನೆ ಕಡೆ ಹೋಗ್ತಾರಂಥೇಳಿ. ಹಂಗೆ ಅನ್ಕೊಳ್ಳೋ ಅಷ್ಟರಲ್ಲಿ 1 2 3 ಟಕ 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 ಅಂತ ಮನೆ ಕಡೆ ಹೋಗ್ತಾಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವಾಗ ನಮ್ಗೆ ಇನ್ನೂ ಸ್ವಲ್ಪ ಜೋಶ್ ಹೆಚ್ಚಿಗೆ ಬಂತು. ಇವ್ರ ಈ ಥರ ಹೋಗೋದ ಬ್ಯಾಡ್ ಬಾಲಿಂಗಿಗೆ ಕೂಡ ಇವ್ರ ಹ್ಯಾರಿ ಬ್ರೂಕ್ ಅವ್ರು ಕೂಡ ಔಟ್ ಆಗಿಬಿಟ್ರೆ ಆವಾಗ ನಮಗೆ ಇನ್ನೂ ಸ್ವಲ್ಪ ಖುಷಿ ಹೆಚ್ಚಾಯ್ತು. ಯಾವಾಗ ಜಾಸ್ ಬಟ್ಲರ್ ಆನಂತರ ಯಾರಪ್ಪ ಅಂತಂದ್ರೆ ಜಾಕೆ ಬೆಥೆಲ್ ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಬಂತು. ಇಬ್ಬರು ಹಾಫ್ ಸೆಂಚುರಿ ಕೂಡ ಮಾಡ್ಕೊಂಡ್ರೆ. ಆಮೇಲೆ ಚೋಪ್ರಾ ಆರ್ಚರ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ರೆ 240 ಎಲ್ಲರೂ ಕೂಡ ಆಲ್ ಔಟ್ ಆಗಿಬಿಟ್ರೆ. ಆನಂತರ ನಮ್ದು ಸ್ಟಾರ್ಟ್ ಆಯ್ತು ರೀ. ಜಯಸ್ವಾಲ ರೋಹಿತ್ ಶರ್ಮಾ ಅವ್ರು ಬಂದ್ರೆ ಓಪ್ನಿಂಗ್ ಒಳ್ಳೆ ಸ್ಟಾರ್ಟಿಂಗ್ ಆಗಲಿಲ್ಲ ನಮ್ಗೆ. ಓಪ್ನಿಂಗ್ ಸ್ಟಾರ್ಟಿಂಗ್ ಎಲ್ಲರಿಗೂ ಹೋಪ್ಸ್ ಇತ್ತು ಒಳ್ಳೆ ಓಪ್ನರ್ಸ್ ಚಲೋ ರೀಚ್ ಮಾಡ್ತಾರಂತ ಹೇಳಿ. ಬಟ್ ಆಗಲಿಲ್ಲ. ಆದರೂ ಕೂಡ ಇನ್ನೂ ನಮ್ಮ ಕಡೆ ಇದಾರಲ್ಲ ಸೊ ನಾವೇನು ಟೆನ್ಷನ್ ತೊಗೊಲಿಲ್ಲ. ಆ ನಂತರ ಯಾರು ಬಂದ್ರಪ್ಪ ಶುಭಮ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ 94 ಪಾರ್ಟ್ನರ್ಶಿಪ್ ಕೂಡ ಮಾಡಿಕೊಟ್ರೆ. ಶ್ರೇಯಸ್ ಅಯ್ಯರ್ ಒಬ್ಬರೇ 59ಗೆ ಔಟ್ ಆದ್ರೆ. ಆಮೇಲೆ ಅಕ್ಷರ್ ಪಟೇಲ್ ಬಂದ್ರೆ ಶುಭಮ್ ಗಿಲ್ ಮತ್ತು ಅಕ್ಷರ್ ಪಟೇಲ್ ಇವರಿಬ್ಬರು ಅಕ್ಷರ್ ಪಟೇಲ್ ಮತ್ತು ಶುಭಮ್ ಗಿಲ್ ಅವ್ರು ಏನಿದಾರಲ್ಲ ಇವರಿಬ್ಬರು ನಡುವೆ 108 ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ. ಶುಭಮ್ ಗಿಲ್ ಅವರು 87ಗೆ ಔಟ್ ಆದ್ರೆ ಸೆಂಚುರಿ ಬರ್ತೈತೆ ಅಂಥೇಳಿ ಭಾಳ ಹೋಪ್ಸ್ ಇತ್ತು ರೀ ನಮ್ಗೆ. ಬಟ್ ಏನು ಮಾಡೋದು ಆಗಲಿಲ್ಲ. ಆದ್ರೆ ಟೀಮ್ ಗೆಲ್ಲೋಕೆ ತುಂಬ ಕಾಂಟ್ರಿಬ್ಯೂಷನ್ ಇವ್ರದಿತ್ತು ನಮ್ಮ ಕಡೆಯಿಂದ. ಆನಂತರ ಹರ್ಷಿತ್ ರಾಣಾ ಡೆಬ್ಯೂ ಮ್ಯಾಚ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೆ 3 ವಿಕೆಟ್ ತೊಗೊಂಡ್ರೆ ಇವ್ರು. 1 2 3 ಅಂತ 3 ವಿಕೆಟ್ ಇವ್ರು ತೊಗೊಂಡ್ರೆ. ರವೀಂದ್ರ ಜಡೇಜಾ 9 ಓವರಲ್ಲಿ ಬರೀ 26 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರಿ ಇವ್ರು. ಸೊ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಕೂಡ ಇತ್ತು. ಬೇಗ ಮುಗಿಸ್ಕೊಟ್ರೆ ಇದೇ ಥರ ಎಲ್ಲ ಆಡಲಿ ಅಂಥೇಳಿ ನಾವು ಕೇಳ್ಕೊಳ್ತೇವೆ. ಸೊ ಯಾರಿಗೆಲ್ಲ ಇದು ಇಷ್ಟ ಆಗೈತಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.